ವೆಲ್ಕಮ್ ಟು ಅಥವ ಅಕಾಡೆಮಿ. ಈ ವಾರದ ಕರೆಂಟ್ ಅಫೇರ್ಸ್ ಅಲ್ಲಿ ಎನ್ವಿರಾನ್ಮೆಂಟ್ ರಿಲೇಟೆಡ್ ಯಾವುದೆಲ್ಲ ಕಾನ್ಸೆಪ್ಟ್ ನ್ಯೂಸ್ ಅಲ್ಲಿ ಇದೆ ಅಂತ ಹೇಳ್ಬಿಟ್ಟು MCQ ಥ್ರೂ ನೋಡ್ಕೊಳ್ಳೋಣ. ಮೊದಲನೇ ಕ್ವಶನ್ ಬಂದ್ಬಿಟ್ಟು ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಟ್ರೂ ಅಬೌಟ್ ದ ಇಂಡಿಯನ್ ಪ್ಯಾಂಗ್ಲಿನ್. ಇಂಡಿಯನ್ ಪ್ಯಾಂಗ್ಲಿನ್ ಬಗ್ಗೆ ಕೇಳ್ತಾ ಇದ್ದಾರೆ, ಯಾವುದು ಕರೆಕ್ಟ್ ಅಂತ ಹೇಳ್ಬಿಟ್ಟು. ಫಸ್ಟ್ ಆಫ್ ಆಲ್, ಇಂಡಿಯನ್ ಪ್ಯಾಂಗ್ಲಿನ್ ಯಾಕೆ ನ್ಯೂಸ್ ಅಲ್ಲಿತ್ತು ಅಂತ ಹೇಳಿದ್ರೆ, ನೈಜೀರಿಯಾದಲ್ಲಿ ಒಂದು ಇನ್ಸಿಡೆಂಟ್ ಆಗುತ್ತೆ. ಏನ್ ಇನ್ಸಿಡೆಂಟ್ ಅಂತ ಹೇಳಿದ್ರೆ, ನೈಜೀರಿಯಾದಲ್ಲಿ ಆಲ್ಮೋಸ್ಟ್ 2.18 ಟನ್ಸ್ ಅಷ್ಟು ಪ್ಯಾಂಗೋಲಿನ್ದು ಸ್ಕೇಲ್ಸ್ಗಳು ಸಿಕ್ಕಿವೆ. ಅಂದ್ರೆ ಇಲ್ಲಿ ಕಾಣಿಸ್ತಿದೆಯಲ್ಲ ಪಿಕ್ಚರ್ಸ್ ಅಲ್ಲಿ, ಇದನ್ನ ಪ್ಯಾಂಗೋಲಿನ್ ಸ್ಕೇಲ್ಸ್ ಅಂತೀವಿ. ಏನಕ್ಕೆ ಇದನ್ನ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ, ಟ್ರೆಡಿಷನಲ್ ಮೆಡಿಸಿನ್ಸ್ಗೋಸ್ಕರ ನಾವು ಇದನ್ನ ಯೂಸ್ ಮಾಡ್ತೀವಿ. ಸೊ ಇಲ್ಲಿ ಸಿಕ್ಕಿರುವಂತಹ 2.18 ಟನ್ಸ್ ಆಫ್ ಪ್ಯಾಂಗೋಲಿನ್ ಸ್ಕೇಲ್ಸ್ಗಳು ಇಕ್ವಲೆಂಟ್ ಟು 1100 ಪ್ಯಾಂಗೋಲಿನ್ಸ್, ಅಂದ್ರೆ 1100 ಪ್ಯಾಂಗೋಲಿನ್ಸ್ಗೆ ಇಲ್ಲಿ ಸಿಕ್ಕಿರುವಂತಹ ಸ್ಕೇಲ್ಸ್ಗಳು ಸಮ ಅಂತ ಹೇಳ್ಬಿಟ್ಟು ರೀಸೆಂಟ್ ಆಗಿ ಹೇಳಿದ್ದಾರೆ. ಅಂದ್ರೆ ವಿಚ್ ಇಸ್ ನಥಿಂಗ್ ಬಟ್ ಇಲ್ಲಿಗಲ್ ವೈಲ್ಡ್ ಲೈಫ್ ಟ್ರೇಡು ಪ್ಯಾಂಗೋಲಿನ್ ಮೇಲೆ ಜಾಸ್ತಿ ಆಗ್ತಿದೆ ಅಂತ. ಸೊ ಇದರ ಮೂಲಕ ನಮಗೆ ಕ್ವಶನ್ ಅಲ್ಲಿ ಇಂಡಿಯನ್ ಪ್ಯಾಂಗೋಲಿನ್ ಬಗ್ಗೆ ಕೇಳುವಂತಹ ಚಾನ್ಸಸ್ ಇರುತ್ತೆ. So first option, it is found in India, Pakistan and Sri Lanka. It is listed as endangered under the IUCN Red List. Actually, ಪ್ಯಾಂಗೋಲಿನ್ಸ್ ಅಲ್ಲಿ ನಾವು ಆಫ್ರಿಕನ್ ಪ್ಯಾಂಗೋಲಿನ್ಸ್ ಮತ್ತೆ ಏಷ್ಯನ್ ಸ್ಪೀಸೀಸ್ ಗಳ ಬಗ್ಗೆ ನೋಡ್ಬೋದಾಗತ್ತೆ. ಏಷ್ಯನ್ ಸ್ಪೀಸೀಸ್ ಅಲ್ಲಿ ಇಂಡಿಯನ್, ಚೈನೀಸ್, ಫಿಲಿಪೈನ್ಸ್ ಮತ್ತೆ ಸುಂಡಾ ಪ್ಯಾಂಗೋಲಿನ್ಸ್ ಗಳ ವೆರೈಟೀಸ್. ಅದೇ ರೀತಿ ಆಫ್ರಿಕನ್ ಸ್ಪೀಸೀಸ್ ಅಲ್ಲೂ ಕೂಡ ತುಂಬಾನೇ ವೆರೈಟೀಸ್ ಇದೆ. ಥರ್ಡ್ ಆಪ್ಷನ್, ಇಟ್ ಈಸ್ ಇನ್ಕ್ಲೂಡೆಡ್ ಅಂಡರ್ ಸ್ಕೆಡ್ಯೂಲ್ 1 ಆಫ್ ದ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ 1972. ಸೊ ಅದನ್ನೇ ನಾವು ಕನ್ನಡದಲ್ಲಿ ನೋಡ್ಕೊಂಡ್ರೆ, ಇದು ಭಾರತ, ಪಾಕಿಸ್ತಾನ, ಶ್ರೀಲಂಕಾದಲ್ಲಿ ಕಂಡು ಬರುತ್ತದೆ. ಇದನ್ನು IUCN ಕೆಂಪು ಪಟ್ಟಿಯ ಅಳಿವಿನಂಚಿಲಿರುವ ಪಟ್ಟಿಯ ಅಡಿಯಲ್ಲಿ ಸೇರಿಸಲಾಗಿದೆ. ಇದನ್ನು ವನ್ಯಜೀವಿ ರಕ್ಷಣೆ ಕಾಯ್ದೆ 1972ರ ಪರಿಚ್ಛೇದನ 1ರ ಅಡಿಯಲ್ಲಿ ಸೇರಿಸಲಾಗಿದೆ ಅಂತ ಹೇಳ್ಬಿಟ್ಟು ಇದೆ. ಸೊ ಬ್ಯಾಕ್ಗ್ರೌಂಡ್ ತಿಳ್ಕೊಳ್ಳೋಣ. ಕ್ವಶನ್ ಬಂದ್ಬಿಟ್ಟು ಇಂಡಿಯನ್ ಪ್ಯಾಂಗೋಲಿನ್ ಮೇಲೆ ಇರೋದ್ರಿಂದ ಇಂಡಿಯನ್ ಪ್ಯಾಂಗೋಲಿನ್ ನಾವು IUCN ಅಲ್ಲಿ ಎಂಡೇಂಜರ್ಡ್ ಲಿಸ್ಟ್ ಅಂಡರ್ ಅಲ್ಲಿ ನೋಡ್ಬೋದಾಗುತ್ತೆ. ಅದೇ ರೀತಿ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ 1972 ಅಂಡರ್ ಅಲ್ಲಿ ಸ್ಕೆಡ್ಯೂಲ್ 1 ನಲ್ಲಿ ನಾವು ಇದನ್ನ ಇಟ್ಬಿಟ್ಟು ಪ್ರೊಟೆಕ್ಟ್ ಮಾಡ್ತಿದೀವಿ, ಯಾವ್ದನ್ನ, ಪ್ಯಾಂಗೋಲಿನ್ಸ್ನ. ಅದೇ ರೀತಿ ಇಲ್ಲಿಗಲ್ ಟ್ರೇಡ್ಸ್ಗಳನ್ನ ರೆಡ್ಯೂಸ್ ಮಾಡ್ಬೇಕಲ್ವಾ, ಅದಕ್ಕೆ ಸೈಟ್ಸ್ ಅನ್ನುವಂತಹ ಒಂದು ಆರ್ಗನೈಸೇಷನ್ ಅಡಿಯಲ್ಲಿ ಅಪೆಂಡಿಕ್ಸ್ 1 ನಲ್ಲಿ ಇಟ್ಬಿಟ್ಟು ಪ್ಯಾಂಗೋಲಿನ್ನ ಪ್ರೊಟೆಕ್ಟ್ ಮಾಡ್ತಿದೀವಿ. ಯಾವ್ದನ್ನ, ಇಂಡಿಯನ್ ಪ್ಯಾಂಗೋಲಿನ್ನ. ಇದು ನೆನಪಿರಬೇಕಾಗತ್ತೆ. ಸೊ ಹಾಗಿದ್ರೆ ಪ್ರೊಟೆಕ್ಟ್ ಮಾಡ್ತಿರೋದ್ರಿಂದ ಆಗ್ತಾ ಇರುವಂತಹ ಥ್ರೆಟ್ ಏನು ಪ್ಯಾಂಗೋಲಿನ್ಸ್ಗೆ ಅಂತ ಹೇಳಿದ್ರೆ, ಇಲ್ಲಿಗಲ್ ಟ್ರೇಡ್ಸ್ ಆಗಿರ್ಬೋದು, ಹ್ಯಾಬಿಟೇಟ್ ಲಾಸಸ್ ಆಗಿರ್ಬೋದು, ಮತ್ತೆ ಲಾಸ್ ಆಫ್ ರಿಪ್ರೊಡಕ್ಟಿವ್ ರೇಟ್ಸು, ಇದೆಲ್ಲದೂ ಕೂಡ ಇಂಡಿಯನ್ ಪ್ಯಾಂಗೋಲಿನ್ಗೆ ಬರ್ತಾ ಇರುವಂತಹ ಥ್ರೆಟ್ಸ್ ಆಗಿದೆ. ಸೊ ಇಂಡಿಯನ್ ಪ್ಯಾಂಗೋಲಿನ್ಸ್ ಎಲ್ಲೆಲ್ಲ ಸಿಗುತ್ತೆ, ಯಾವ ಯಾವ ದೇಶಗಳಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ, ಮೊದಲಿಗೆ ಹೆಸರಲ್ಲೇ ಇದೆ ಇಂಡಿಯಾ, ಮತ್ತೆ ನಮ್ಮ ಬಾರ್ಡರ್ ಕಂಟ್ರೀಸ್ ಆಗಿರುವಂತಹ ಪಾಕಿಸ್ತಾನ್, ಮತ್ತೆ ನೇಪಾಲ್, ಹಾಗೆ ಶ್ರೀಲಂಕಾ, ಜೊತೆಯಲ್ಲಿ ಬಾಂಗ್ಲಾದೇಶ್. ಸೊ ಇದಿಷ್ಟು ದೇಶಗಳಲ್ಲಿ ನಾವು ಇಂಡಿಯನ್ ಪ್ಯಾಂಗೋಲಿಯನ್ನ ನೋಡ್ಬೋದಾಗುತ್ತೆ. ಸೊ ಕ್ವಶನ್ ನೋಡ್ಕೊಳ್ಳೋಣ, ಆನ್ಸರ್ ಏನು ಅಂತ ಗೊತ್ತಾಗತ್ತೆ ಇವಾಗ. ಇದಕ್ಕೆ ಇಟ್ ಇಸ್ ಫೌಂಡ್ ಇನ್ ಇಂಡಿಯಾ, ಪಾಕಿಸ್ತಾನ್ ಅಂಡ್ ಶ್ರೀಲಂಕಾ. ಹೌದು, ಇಂಡಿಯನ್ ಪ್ಯಾಂಗೋಲಿನ್ ನಾವು ನೋಡ್ತಾ ಇದೀವಿ ಅಲ್ಲಿ. ನೆಕ್ಸ್ಟ್, ಇಟ್ ಇಸ್ ಲಿಸ್ಟೆಡ್ ಆಸ್ ಎಂಡೇಂಜರ್ಡ್. ಹೌದು, ಕರೆಕ್ಟು. ಇಟ್ ಇನ್ಕ್ಲೂಡೆಡ್ ಅಂಡರ್ ದ ಸ್ಕೆಡ್ಯೂಲ್ 1 ಆಫ್ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್. ಇದು ಕೂಡ ಕರೆಕ್ಟು. ಸೊ ಉತ್ತರ ಬಂದ್ಬಿಟ್ಟು 1, 2 ಅಂಡ್ 3. ಇಲ್ಲೇನಾದ್ರೂ ನೀವು ಕೊಡುವಾಗ ಎಕ್ಸಾಮ್ ಅಲ್ಲಿ ಏನಾದ್ರೂ ಸ್ವಲ್ಪ ಆಲ್ಟ್ರೇಷನ್ ಮಾಡಿ ಕೊಡ್ತಾರಲ್ವಾ, ಅವಾಗ ಏನ್ ಮಾಡ್ತಾರೆ, ಇಟ್ ಈಸ್ ಫೌಂಡ್ ಓನ್ಲಿ ಅಂತ ಏನಾದ್ರು ಕೇಳಿದ್ರೆ, ಓನ್ಲಿ ಇನ್ ಇಂಡಿಯಾ, ಪಾಕಿಸ್ತಾನ್ ಅಂಡ್ ಶ್ರೀಲಂಕಾ ಅಂತ ಕೇಳಿದ್ರೆ ಅದು ರಾಂಗ್ ಆಗುತ್ತೆ. ಬಿಕಾಸ್ ಇಟ್ ಕ್ಯಾನ್ ಆಲ್ಸೋ ಬಿ ಫೌಂಡ್ ಇನ್ ಬಾಂಗ್ಲಾದೇಶ್ ಅಂಡ್ ಆಲ್ಸೋ ಸದರ್ನ್ ನೇಪಾಲ್. ಕರೆಕ್ಟ್ ಅಲ್ವಾ? ಸೊ ಹಾಗಾಗಿ ಈ ಕ್ವಶನ್ಗೆ ಉತ್ತರ ಬಂದ್ಬಿಟ್ಟು 1, 2 ಅಂಡ್ 3. ಮುಂದಿನ ಪ್ರಶ್ನೆ, ವೇರ್ ಇಸ್ ದ ಬೋರ್ಡೋಬಾಮ್ ಬಿಲ್ಮುಕ್ ಪಕ್ಷಿಧಾಮ ಲೊಕೇಟೆಡ್ ಅಥವಾ ಬರ್ಡ್ ಸ್ಯಾಂಕ್ಚುರಿ ಇಸ್ ಲೊಕೇಟೆಡ್. ಆಕ್ಚುಲಿ ಇದು ಏನಕ್ಕೆ ನ್ಯೂಸ್ ಅಲ್ಲಿದೆ ಅಂತ ಹೇಳಿದ್ರೆ, ಇತ್ತೀಚೆಗೆ ಏವಿಯನ್ ಬಯೋಡೈವರ್ಸಿಟಿ ರೆಡ್ಯೂಸ್ ಆಗಿದೆ. ಅದು ಎಷ್ಟು % ರೆಡ್ಯೂಸ್ ಆಗಿದೆ ಅಂತ ಹೇಳಿದ್ರೆ, ಲಾಸ್ಟ್ 27 years ಇಂದ 72% ಆಫ್ ದ ಏವಿಯನ್ ಬಯೋಡೈವರ್ಸಿಟಿ ರೆಡ್ಯೂಸ್ ಆಗಿದೆ. ಐ ಆಮ್ ಯೂಸಿಂಗ್ ಏವಿಯನ್ ಬಯೋಡೈವರ್ಸಿಟಿ ಬಿಕಾಸ್ ಎಕ್ಸಾಮ್ ಅಲ್ಲಿ ನಿಮ್ಗೆ ಈ ತರ ಕೇಳೋ ಚಾನ್ಸಸ್ ಕೂಡ ಇರುತ್ತೆ. ಸೊ ಏವಿಯನ್ ಬಯೋಡೈವರ್ಸಿಟಿ ಅಂತ ಹೇಳಿದ್ರೆ ನಂಬರ್ ಆಫ್ ಸ್ಪೀಸೀಸ್, ಬರ್ಡ್ ಸ್ಪೀಸೀಸ್ಗಳೇನಿದೆ ಅದನ್ನ ನಾವು ಏವಿಯನ್ ಬಯೋಡೈವರ್ಸಿಟಿ ಸ್ಪೀಸೀಸ್ ಅಂತ ಹೇಳಿ ಕರಿತೇವೆ. ಸೊ ಇಲ್ಲಿ ಕ್ವಶನ್ ಬಂದ್ಬಿಟ್ಟು ಬೋರ್ಡೋಬಾಮ್ ಬಿಲ್ಮುಕ್ ಪಕ್ಷಿಧಾಮ ಅಂತ ಕೇಳಿದ್ದಾರೆ. ಆಕ್ಚುಲಿ ಇದಿರೋದು ಅಸ್ಸಾಂ ಅಲ್ಲಿ.
ಸೊ ಅಸ್ಸಾಮಲ್ಲಿ ಸರ್ವೆ ಮಾಡಿದಾಗ ಗೊತ್ತಾಗಿದೆ 72% ಆಫ್ ದ ಬರ್ಡ್ ಡೈವರ್ಸಿಟಿ ಏನಾಗಿದೆ, ರಿಡ್ಯೂಸ್ ಆಗಿದೆ ಅಂತ ಹೇಳ್ಬಿಟ್ಟು. ಅಂಡ್ ಈ ಪಕ್ಷಿಧಾಮದ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಜಿಯೋಗ್ರಫಿಕಲಿ ಇಲ್ಲಿ ರಿವರ್ ಸುಬನ್ಸಿರಿ ಹರಿಯುತ್ತೆ. ಎಕ್ಸಾಮ್ ಅಲ್ಲಿ ಕೇಳ್ತಾರೆ ಈ ಒಂದು ಪಕ್ಷಿಧಾಮದಲ್ಲಿ ಯಾವ ರಿವರ್ನ ನಾವು ನೋಡ್ಬೋದಾಗತ್ತೆ ಅಂತ. ಸುಬನ್ಸಿರಿ ರಿವರ್ನ ನಾವು ನೋಡ್ಬೋದಾಗತ್ತೆ, ವಿಚ್ ಇಸ್ ಎ ಟ್ರಿಬ್ಯೂಟರಿ ಆಫ್ ಬ್ರಹ್ಮಪುತ್ರ ರಿವರ್. ಈ ಒಂದು ರಿಪೋರ್ಟಿನ ಬ್ಯಾಕ್ ಗ್ರೌಂಡ್ ನ ನೋಡ್ಕೊಂಡ್ರೆ 1997ರಲ್ಲಿ ಒಂದು ಸರ್ವೆನ ಮಾಡಿರ್ತಾರೆ. ಆವಾಗ 167 ಬರ್ಡ್ ಸ್ಪೀಸೀಸ್ಗಳು ಸಿಕ್ಕಿರುತ್ತೆ. ಬಟ್ ಇವಾಗ 2022-24ರ ಸರ್ವೆಯ ಪ್ರಕಾರ ಬರೀ 47 ಸ್ಪೀಸೀಸ್ಗಳು ಮಾತ್ರ, ಅಂದ್ರೆ ಬರ್ಡ್ ಸ್ಪೀಸೀಸ್ಗಳು ಮಾತ್ರ ಅವೈಲೇಬಲ್ ಇದೆ. ಆಲ್ಮೋಸ್ಟ್ 85% ಡಿಕ್ಲೈನ್ ಆಗಿದೆ ಅಂತ ಹೇಳಲಾಗ್ತದೆ. ಮುಂದಿನ ಪ್ರಶ್ನೆ, ವಿಚ್ ಆರ್ಗನೈಸೇಷನ್ ರಿಲೀಸ್ಡ್ ದ ನೆಕ್ಸಸ್ ರಿಪೋರ್ಟ್ ಅನ್ನ ಯಾರು ಬಿಡುಗಡೆ ಮಾಡ್ತಾರೆ ಅಂತ ಕೇಳ್ತಾ ಇದ್ದಾರೆ. ಇದಕ್ಕೆ ಉತ್ತರ ಬಂದ್ಬಿಟ್ಟು IPBES ಅವರು ರಿಲೀಸ್ ಮಾಡ್ತಾರೆ. IPBES ಅಂತ ಹೇಳಿದ್ರೆ ಇಂಟರ್ ಗವರ್ಮೆಂಟಲ್ ಪ್ಲಾಟ್ಫಾರ್ಮ್ ಆನ್ ಬಯೋಡೈವರ್ಸಿಟಿ ಎಕೋಸಿಸ್ಟಮ್ ಸರ್ವಿಸಸ್, ಕನ್ನಡದಲ್ಲಿ ಜೈವಿಕ ವೈವಿಧ್ಯತೆ ಮತ್ತು ಪರಿಸರ ವ್ಯವಸ್ಥೆ ಸೇವೆಗಳ ಕುರಿತ ಅಂತರ್ ಸರ್ಕಾರಿ ವೇದಿಕೆ ಅಂತ ಹೇಳ್ಬಿಟ್ಟು ಕರೀತಾರೆ. ಇದು ಸರಿಯಾದ ಉತ್ತರ. ಈಗ ನಾವು ಏನೆಲ್ಲ ರಿಸ್ಕ್ ಇಂದ ಸಫರ್ ಪಡ್ತಾ ಇದ್ದೀವಿ ಅದೆಲ್ಲದು ಒಂದಕ್ಕೊಂದು ಲಿಂಕ್ ಇದೆ ಅಂತ ಹೇಳ್ಬಿಟ್ಟು ಈ ಒಂದು ರಿಪೋರ್ಟ್ ಅಲ್ಲಿ ರಿಲೀಸ್ ಮಾಡಿದ್ದಾರೆ. ಅಂದ್ರೆ ಬಯೋಡೈವರ್ಸಿಟಿ ಲಾಸ್, ಕ್ಲೈಮೇಟ್ ಚೇಂಜು, ಅಂಗರ್, ವಾಟರ್ ಸ್ಕ್ಯಾರ್ಸಿಟಿ, ಹೆಲ್ತ್ ರಿಸ್ಕ್, ಇದೆಲ್ಲದು ಕೂಡ ಒಂದಕ್ಕೊಂದು ಲಿಂಕ್ ಇದೆ. ಇದೆಲ್ಲದನ್ನು ಕೂಡ ನಾವು ಪ್ರಾಪರ್ ಆಗಿ ಮೇಂಟೈನ್ ಮಾಡ್ಕೊಂಡ್ರೆ ಎಲ್ಲ ಸಿಚುವೇಶನ್ಸ್ ಇಂದ ಕೂಡ ನಾವು ಓವರ್ಕಮ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ಈ ರಿಪೋರ್ಟ್ ಅಲ್ಲಿ ಹೇಳಲಾಗಿದೆ. ಈ ರಿಪೋರ್ಟ್ ಬಗ್ಗೆ ಇನ್ನ ಹೆಚ್ಚಿನ ಡೀಟೇಲ್ಸ್ ಬೇಕು ಅಂತ ಹೇಳಿದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ PDF ನ ಲಿಂಕ್ ಇದೆ, ಅಥವಾ ನಮ್ಮ ವೆಬ್ಸೈಟ್ಗೆ ಹೋಗಿ ಕೂಡ ನೀವು ಡೌನ್ಲೋಡ್ ಮಾಡ್ಕೋಬಹುದು, ಅಥವಾ PDF ಅನ್ನ ಡೌನ್ಲೋಡ್ ಮಾಡ್ಕೊಂಡು ಕೂಡ ಈ ಒಂದು ಟಾಪಿಕ್ ಬಗ್ಗೆ ತಿಳ್ಕೊಬೋದಾಗತ್ತೆ. ನೆಕ್ಸ್ಟ್ ಕ್ವೆಶ್ಚನ್, ವೇರ್ ವಾಸ್ ಇಂಡಿಯಾಸ್ ಫಸ್ಟ್ ಬಯೋಬಿಟಮಿನ್ ಬೇಸ್ಡ್ ನ್ಯಾಷನಲ್ ಹೈವೇ ಸ್ಟ್ರೆಚ್ ಇನಾಗ್ಯುರೇಟೆಡ್? ಆಕ್ಚುಲಿ ಇದಕ್ಕೆ ಉತ್ತರ ಬಂದ್ಬಿಟ್ಟು ನಾಗ್ಪುರ್, ದಟ್ ಇಸ್ ಮಹಾರಾಷ್ಟ್ರ. ಇತ್ತೀಚೆಗೆ ಬಯೋಬಿಟಮಿನ್ಸ್ಗಳನ್ನ ಯೂಸ್ ಮಾಡಿಬಿಟ್ಟು ನ್ಯಾಷನಲ್ ಹೈವೇ 44 ದಟ್ ಇಸ್ ಇನ್ ಮನ್ಸಾರ್, ನಾಗ್ಪುರಲ್ಲಿ ಕನ್ಸ್ಟ್ರಕ್ಷನ್ ಮಾಡಲಾಗಿದೆ. ವಾಟ್ ಎಕ್ಸಾಕ್ಟ್ಲಿ ದ ಬಯೋಬಿಟಮಿನ್ ಅಂದ್ರೆ ಏನು? ಈ ಬಯೋಬಿಟಮಿನ್ ಅಂತ ಹೇಳಿದ್ರೆ ಇದನ್ನ ಮಾಡಿರೋದು ರಿನ್ಯೂವೇಬಲ್ ಸೋರ್ಸಸ್ ಇಂದ. ಸೊ ರಿನ್ಯೂವೇಬಲ್ ಸೋರ್ಸಸ್ ಲೈಕ್ ವೆಜಿಟೇಬಲ್ ಆಯಿಲ್ಸ್ ಆಗಿರ್ಬೋದು, ಅಥವಾ ಸ್ಟಬಲ್ಸ್, ಅಗ್ರಿಕಲ್ಚರಲ್ ಸ್ಟಬಲ್ಸ್ ಆಗಿರ್ಬೋದು, ಮತ್ತೆ ಆಲ್ಗೆ, ಈ ಥರ ಬೈಂಡಿಂಗ್ ಮೆಟೀರಿಯಲ್ಸ್ಗಳನ್ನ ಯೂಸ್ ಮಾಡಿಬಿಟ್ಟು ಬಿಟಮಿನ್ನ ಪ್ರಿಪೇರ್ ಮಾಡ್ತಾರೆ. ಅದ್ರ ಮೂಲಕ ನಾವು ಮಾಡ್ತಿರೋದ್ರಿಂದ ಇದನ್ನ ನಾವು ಬಯೋಬಿಟಮಿನ್ ಅಂತ ಕರಿತೇವೆ. ಇದರ ಮೂಲಕ ಬಯೋಬಿಟಮಿನ್ನು 70% ಆಫ್ ದ ಕಾರ್ಬನ್ ಫುಟ್ ಪ್ರಿಂಟ್ ಅನ್ನ ರಿಡ್ಯೂಸ್ ಮಾಡ್ತಿದೆ. ಅಂದ್ರೆ ನಮ್ಮ ದೇಶದಿಂದ ಕಾರ್ಬನ್ ಡೈಆಕ್ಸೈಡ್ ಎಮಿಟ್ ಆಗ್ತಾ ಇದೆ, ಅದರಲ್ಲಿ 70% ರಿಡ್ಯೂಸ್ ಮಾಡ್ತಿದೆ. ಈ 70% ರಿಡ್ಯೂಸ್ ಮಾಡ್ತಿರೋದಕ್ಕೆ ಕಾರಣ ಏನು ಅಂದ್ರೆ ವಿ ಆರ್ ಯೂಸಿಂಗ್ ರಿನ್ಯೂವೇಬಲ್ ಸೋರ್ಸಸ್ ಇನ್ಸ್ಟೆಡ್ ಆಫ್ ಡಿಪೆಂಡಿಂಗ್ ಆನ್ ದ ನಾನ್ ರಿನ್ಯೂವೇಬಲ್ ಸೋರ್ಸಸ್ ಲೈಕ್ ಆಯಿಲ್ ಅಥವಾ ಬಿಟಮಿನ್ಸ್, ಆ ಥರದನ್ನೆಲ್ಲ ಯೂಸ್ ಮಾಡೋದ್ರ ಬದಲು ಬಯೋಬಿಟಮಿನ್ನ ಯೂಸ್ ಮಾಡ್ತಿರೋದ್ರಿಂದ ಇದ್ರ ಮೂಲಕ ನಾವು ಕಾರ್ಬನ್ ನ್ಯೂಟ್ರಾಲಿಟಿ ಅನ್ನುವಂತಹ ಕಾನ್ಸೆಪ್ಟನ್ನ 2050 ಒಳಗಡೆ ಅಚೀವ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಮುಂದಿನ ಪ್ರಶ್ನೆ, ಇನ್ ಇಂಡಿಯಾ ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ ಆರ್ ಡಿಸ್ಟ್ರಿಕ್ಟ್ ಈಸ್ ಹೋಮ್ ಟು ದ ರೆಡ್ ಪಂಡ? ಸಿಕ್ಕಿಂ, ಅರುಣಾಚಲ್ ಪ್ರದೇಶ್, ಡಾರ್ಜಿಲಿಂಗ್ ಅಂಡ್ ಕಲಿಂಪಾಂಗ್ ಡಿಸ್ಟ್ರಿಕ್ಟ್, ವೆಸ್ಟ್ ಬೆಂಗಾಲ್, ಅಸ್ಸಾಂ. ಯಾವ ರಾಜ್ಯಗಳು ಅಥವಾ ಯಾವ ಜಿಲ್ಲೆಗಳು ಕೆಂಪು ಪಂಡಗಳಿಗೆ ನೆಲೆಯಾಗಿದೆ ಅಂತ ಕೇಳ್ತಾ ಇದ್ದಾರೆ. ಸೊ ರೆಡ್ ಪಂಡ ಯಾಕೆ ನ್ಯೂಸ್ ಅಲ್ಲಿ ಇದೆ ಅಂತ ಹೇಳಿದ್ರೆ, ಇತ್ತೀಚೆಗೆ ಈ ರೆಡ್ ಪಂಡಗಳನ್ನ ನಾವು 2 ರೆಡ್ ಪಂಡಗಳನ್ನ ನಾವು ರೊಟರ್ಡ್ಯಾಮ್ ಝೂ ಇಂದ ನಮ್ಮ ಭಾರತದಲ್ಲಿ ಇರುವಂತಹ ಪದ್ಮಜ ನಾಯ್ಡು ಹಿಮಾಲಯನ್ ಝುವಾಲಜಿಕಲ್ ಪಾರ್ಕ್ ಡಾರ್ಜಿಲಿಂಗ್ ವೆಸ್ಟ್ ಬೆಂಗಾಲ್ಗೆ ತಗೊಂಡ್ಬಂದ್ಬಿಟ್ಟು ಕನ್ಸರ್ವೇಷನ್ನ ಮಾಡಬೇಕು, ಹೊಸ ಬ್ರೀಡಿಂಗ್ ಪರ್ಪಸ್ಗೋಸ್ಕರ ಅನ್ನುವಂತಹ ಇನಿಷಿಯೇಟಿವ್ನ ತಗೊಂಡ್ಬಂದಿದ್ದೀವಿ. ಸೊ ಹಾಗಾಗಿ ರೆಡ್ ಪಂಡ ನ್ಯೂಸ್ ಅಲ್ಲಿದೆ. ಯೂಶಲಿ ರೆಡ್ ಪಂಡಗಳನ್ನ ಎಲ್ಲೆಲ್ಲಿ ನೋಡ್ಬೋದು ಅಂತ ಹೇಳಿದ್ರೆ ಇಂಡಿಯಾ, ನೇಪಾಲ್, ಭೂತಾನ್, ನದನ್ ಮಯನ್ಮಾರ್ ಮತ್ತೆ ಸದರ್ನ್ ಚೀನಾ ಪ್ಲೇಸ್ ಅಲ್ಲಿ ನೋಡ್ಬೋದಾಗತ್ತೆ. ಅಂದ್ರೆ ಇದ್ರದ್ದು ಹ್ಯಾಬಿಟ್ಯಾಟ್ಗಳು. ಇನ್ ಪರ್ಟಿಕ್ಯುಲರ್ ಇಂಡಿಯಾ ನೋಡ್ಕೊಂಡ್ರೆ ಸಿಕ್ಕಿಂ, ಅರುಣಾಚಲ್ ಪ್ರದೇಶ, ಡಾರ್ಜಿಲಿಂಗ್ ಮತ್ತೆ ಈಸ್ಟರ್ನ್ ಹಿಮಾಲಯದಲ್ಲಿ ನೋಡ್ಬೋದಾಗತ್ತೆ. ಇನ್ನ ಈ ರೆಡ್ ಪಂಡಗಳಿಗೆ ಏನೆಲ್ಲ ಥ್ರೆಟ್ ಇದೆ, ಯಾವ ರೀತಿ ನಾವು ಪ್ರೊಟೆಕ್ಷನ್ ಮಾಡ್ತಿದೀವಿ ಅಂತ ಹೇಳಿದ್ರೆ, ಯೂಶಲಿ ರೆಡ್ ಪಂಡಗಳು ಬ್ಯಾಂಬೂ ಇರುವಂತಹ ಏರಿಯಾಗಳನ್ನ ಅಥವಾ ಬ್ಯಾಂಬೂ ಫಾರೆಸ್ಟ್ ಏರಿಯಾಗಳನ್ನ ಜಾಸ್ತಿ ಪ್ರಿಫರ್ ಮಾಡ್ತಾರೆ. ಸೊ ಹ್ಯೂಮನ್ ಸೆಟಲ್ಮೆಂಟ್ ಜಾಸ್ತಿ ಆಗ್ತಾ ಇರೋದ್ರಿಂದ, ಡಿಫಾರೆಸ್ಟೇಷನ್ ಆಕ್ಟಿವಿಟೀಸ್ ಜಾಸ್ತಿ ಆಗ್ತಾ ಇರೋದ್ರಿಂದ ಇಲ್ಲಿ ಹ್ಯಾಬಿಟ್ಯಾಟ್ ಲಾಸಸ್ ಆಗ್ತಿದೆ.
ಇದನ್ನ ಕನ್ಸರ್ವೇಷನ್ ಮಾಡೋದಕ್ಕೋಸ್ಕರ IUCN ಅಲ್ಲಿ ಎಂಡೇಂಜರ್ಡ್ ಅನ್ನುವಂತಹ ಲಿಸ್ಟ್ ಅಲ್ಲಿ ಇಟ್ಬಿಟ್ಟು ನಾವು ರೆಡ್ ಪಂಡಗಳನ್ನ ಪ್ರೊಟೆಕ್ಟ್ ಮಾಡ್ತಿದೀವಿ. ಅದೇ ರೀತಿ ಟ್ರೇಡ್ ಅನ್ನ ರೆಡ್ಯೂಸ್ ಮಾಡೋದಕ್ಕೋಸ್ಕರ ಅಪೆಂಡಿಕ್ಸ್ 1 ಅಲ್ಲಿ ಇಟ್ಟಿದ್ದೀವಿ, ಮತ್ತೆ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ ಅಲ್ಲಿ ಸ್ಕೆಡ್ಯೂಲ್ 1 ಅಲ್ಲಿ ಇಟ್ಟಿದ್ದೀವಿ. ಸೊ ಕ್ವಶನ್ ನೋಡ್ಕೊಳ್ಳೋಣ, ಆನ್ಸರ್ ಯಾವುದು ಅಂತ ನೋಡೋಣ. ಇಲ್ಲಿ ಸಿಕ್ಕಿಂ, ಅರುಣಾಚಲ್ ಪ್ರದೇಶ್, ಡಾರ್ಜಿಲಿಂಗ್ ಅಂಡ್ ಕಲಿಂಪಾಂಗ್ ಡಿಸ್ಟ್ರಿಕ್ಟ್, ವೆಸ್ಟ್ ಬೆಂಗಾಲ್, ಅಸ್ಸಾಂ ಕೊಟ್ಟಿದ್ದಾರೆ. ಅಸ್ಸಾಂ ಅಲ್ಲಿಲ್ಲ. ಸೊ ಉತ್ತರ ಬಂದ್ಬಿಟ್ಟು 1, 2 ಅಂಡ್ 3 ಓನ್ಲಿ ಆಗತ್ತೆ. ಫೋರ್ತ್ ಒನ್ ಅಲ್ಲ. ಮುಂದಿನ ಪ್ರಶ್ನೆ, ವಿಚ್ ಇಂಡಿಯನ್ ಸ್ಟೇಟ್ ಇಸ್ ರೆಫರ್ ಟು ಆಸ್ ದ ಟೈಗರ್ ಸ್ಟೇಟ್? ಟೈಗರ್ ಸ್ಟೇಟ್ ಅಂತ ಹೇಳ್ಬಿಟ್ಟು ಭಾರತದಲ್ಲಿ ಯಾವ ರಾಜ್ಯವನ್ನ ಕರೆಯಲಾಗತ್ತೆ ಅಂತ ಕೇಳ್ತಿದ್ದಾರೆ. ರಾಜಸ್ಥಾನ್, ಮಹಾರಾಷ್ಟ್ರ, ಮಧ್ಯಪ್ರದೇಶ್, ಕರ್ನಾಟಕ. ಸರಿಯಾದ ಉತ್ತರ ಬಂದ್ಬಿಟ್ಟು ಮಧ್ಯಪ್ರದೇಶ್. ಯಾಕೆ ಅಂತ ಹೇಳಿದ್ರೆ ಪ್ರಾಮಿನೆಂಟ್ ಆಗಿರುವಂತಹ ಟೈಗರ್ ರಿಸರ್ವ್ಸ್ ಇದೆ, ಅದೇ ರೀತಿ ಟೈಗರ್ ಪಾಪ್ಯುಲೇಷನ್ ಜಾಸ್ತಿ ಇದೆ. ಹಾಗಾಗಿ ಮಧ್ಯಪ್ರದೇಶನ ನಾವು ಟೈಗರ್ ಸ್ಟೇಟ್ ಅಂತಾನೆ ಕರಿತೇವೆ. ಈ ಟೈಗರ್ ಸ್ಟೇಟು ನ್ಯೂಸ್ ಅಲ್ಲಿ ಯಾಕಿದೆ ಅಂತ ಹೇಳಿದ್ರೆ, ಇಲ್ಲಿಂದ ಒಟ್ಟು 15 ಟೈಗರ್ಗಳನ್ನ ಟ್ರಾನ್ಸ್ಲೊಕೇಟ್ ಮಾಡಬೇಕು, ಅಂದ್ರೆ ಬೇರೆ ಕಡೆಗೆ ಕಳಿಸ್ಬೇಕು ಅಂತ ಹೇಳ್ಬಿಟ್ಟು ಮಧ್ಯಪ್ರದೇಶ್ ಅನೌನ್ಸ್ ಮಾಡಿದೆ. ಯಾವ್ಯಾವ ಸ್ಟೇಟ್ಸ್ಗಳಿಗೆ ಕಳಿಸ್ಬೇಕಂತ ಅನೌನ್ಸ್ ಮಾಡಿದೆ ಅಂದ್ರೆ ರಾಜಸ್ಥಾನ್, ಛತ್ತೀಸ್ಗಢ, ಅದೇ ರೀತಿ ಒಡಿಶಾ. ಈ 3 ಸ್ಟೇಟ್ಸ್ಗಳಿಗೆ ಟ್ರಾನ್ಸ್ಲೊಕೇಟ್ನ ಮಾಡಬೇಕು ಟೈಗರ್ಸ್ಗಳನ್ನ. ಯಾವ ಎಫರ್ಟ್ಗೋಸ್ಕರ? ಟೈಗರ್ಗಳನ್ನ ಕನ್ಸರ್ವೇಷನ್ ಮಾಡೋದಕ್ಕೋಸ್ಕರ ಈ ಇನಿಷಿಯೇಟಿವ್ನ ತಗೊಳ್ತಾ ಇದೆ. ಈ 3 ಸ್ಟೇಟ್ಸ್ಗಳಿಗೆ ಯಾವ ಯಾವ ಒಂದು ಟೈಗರ್ ರಿಸರ್ವ್ಸ್ ಇಂದ ಕಳಿಸ್ತಾ ಇದ್ದಾರೆ ಟೈಗರ್ಸ್ಗಳನ್ನ ಅಂತ ಹೇಳಿದ್ರೆ ಬಂಧವಗರ್, ಪಂಚ್ ಮತ್ತೆ ಖನ್ನಾ ಟೈಗರ್ ರಿಸರ್ವ್ಸ್. ಇದು 3 ಕೂಡ ಮಧ್ಯಪ್ರದೇಶಲ್ಲೇ ಇರೋದು. ಇದಿಷ್ಟು ನಮಗೆ ಟೈಗರ್ ಸ್ಟೇಟ್ಸ್ ರಿಲೇಟೆಡ್. ಮುಂದಿನ ಪ್ರಶ್ನೆ, ಅಂಡರ್ ವಿಚ್ ಸ್ಕೆಡ್ಯೂಲ್ ಆಫ್ ದ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ 1972 ಇಸ್ ದ ಫಿಶಿಂಗ್ ಕ್ಯಾಟ್ ಲಿಸ್ಟೆಡ್? ವನ್ಯಜೀವಿ ಸಂರಕ್ಷಣಾ ಕಾಯಿದೆ 1972ರ ವೇಳಾಪಟ್ಟಿಯ ಅಡಿಯಲ್ಲಿ ಮೀನುಗಾರಿಕೆ ಬೆಕ್ಕು ಪಟ್ಟಿ ಮಾಡಲಾಗಿದೆ ಅಂತ ಕೇಳಲಾಗಿದೆ. ಯಾಕೆ ಇದು ನ್ಯೂಸ್ ಅಲ್ಲಿದೆ? ವೈ? ಬಿಕಾಸ್ ವೈಲ್ಡ್ ಲೈಫ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಡೆಹರಾಡೂನಲ್ಲಿ ಭಾರತದ ಮೊದಲ ಫಿಶಿಂಗ್ ಕ್ಯಾಟ್ ಕಾಲರಿಂಗ್ ಪ್ರಾಜೆಕ್ಟ್ ಅನ್ನ ತಗೊಂಡ್ಬರ್ತಿದೆ. ಎಲ್ಲಿ ತಗೋಬರ್ತಿದೆ ಅಂತ ಹೇಳಿದ್ರೆ ಆಂಧ್ರ ಪ್ರದೇಶದ ಕೋರಿಂಗಾ ವೈಲ್ಡ್ ಲೈಫ್ ಸ್ಯಾಂಕ್ಚುರಿಯಲ್ಲಿ ಈ ಒಂದು ಪ್ರಾಜೆಕ್ಟ್ ಅನ್ನ ತರಲಾಗ್ತಾ ಇದೆ. ಈ ಕೋರಿಂಗಾ ವೈಲ್ಡ್ ಲೈಫ್ ಸ್ಯಾಂಕ್ಚುರಿಯನ್ನ ನಾವು ಗೋದಾವರಿಯ ಎಸ್ಚುರಿಯಲ್ಲಿ ನೋಡ್ಬೋದಾಗತ್ತೆ. ಸೊ ಗೋದಾವರಿ ಎಸ್ಚುರಿಯಲ್ಲಿ ಇರೋದ್ರಿಂದ ಓಷನ್ ಇಂದ ಬರುವಂತಹ ಅಥವಾ ಸಿಯಿಂದ ಬರುವಂತಹ ಡೈರೆಕ್ಟ್ ಇನ್ಫ್ಲೂಯೆನ್ಸ್ ಮೇಲೆ ಇದಕ್ಕೆ ಥ್ರೆಟ್ ಆಗುವಂತಹ ಚಾನ್ಸಸ್ ಇರುತ್ತೆ ಅಲ್ವಾ. ಬಟ್ ಇಲ್ಲಿ ಯಾವುದೇ ರೀತಿಯಾದಂತಹ ಥ್ರೆಟ್ ಆಗ್ತಿಲ್ಲ, ಬಿಕಾಸ್ ಇದು ಹೋಪ್ ಐಲ್ಯಾಂಡ್ ಇಂದ ಪ್ರೊಟೆಕ್ಷನ್ ನ ಪಡಿತಾ ಇದೆ. ಸೊ ಹೋಪ್ ಐಲ್ಯಾಂಡ್ ಎಲ್ಲಿದೆ ಅಂದ್ರೂ ಕೂಡ ನಿಮ್ಗೆ ಕರೆಕ್ಟಾಗಿ ಗೊತ್ತಿರಬೇಕು. ಅಂಡ್ ಈ ಒಂದು ರೀಜನ್ ಅಲ್ಲಿ ನಾವು ಮ್ಯಾಂಗ್ರೋವ್ಸ್ ಮತ್ತೆ ಟ್ರಾಪಿಕಲ್ ಡ್ರೈ ಡೆಸಿಡಿಯಸ್ ಫಾರೆಸ್ಟ್ಗಳನ್ನ ನೋಡ್ಬೋದಾಗತ್ತೆ. ದಿಸ್ ಇಸ್ ದ ಸೆಕೆಂಡ್ largest stretch of mangrove forest in India, Koringa Wildlife Sanctuary. And one more important thing, olive ridley turtles ಕೋಸ್ಟಲ್ ಈ ಒಂದು ಕೋಸ್ಟಲ್ ರೀಜನ್ ನ ಬ್ರೀಡಿಂಗ್ ಸೈಟ್ ಆಗಿ ಕೂಡ ಸೆಲೆಕ್ಟ್ ಅನ್ನ ಮಾಡ್ಕೊಂಡಿದೆ. ಇನ್ನ ಫಿಶಿಂಗ್ ಕ್ಯಾಟ್ ಬಗ್ಗೆ ನೋಡ್ಬೇಕು ಅಂದ್ರೆ ನಾವು ಫಿಶಿಂಗ್ ಕ್ಯಾಟ್ಗಳನ್ನ ಎಲ್ಲೆಲ್ಲಿ ನೋಡ್ಬೋದು ಏಷ್ಯಾದಲ್ಲಿ ಅಂತ ಹೇಳಿದ್ರೆ ಶ್ರೀಲಂಕಾ, ಪಾಕಿಸ್ತಾನ್, ವೆಸ್ಟರ್ನ್ ಇಂಡಿಯಾ, ಸದರ್ನ್ ಚೀನಾ, ಜಾವಾ ಅಂಡ್ ಸುಮಾತ್ರಾಗಳಲ್ಲಿ ನಾವು ಫಿಶಿಂಗ್ ಕ್ಯಾಟ್ ಅನ್ನ ನೋಡ್ಬೋದಾಗತ್ತೆ. ಫಿಶಿಂಗ್ ಕ್ಯಾಟ್ ಡಿಸ್ಟ್ರಿಬ್ಯೂಷನ್ಸ್ ಇಷ್ಟೆಲ್ಲ ಇದೆ. ಅಂಡ್ ಅದ್ರದ್ದು ಹ್ಯಾಬಿಟ್ಯಾಟ್ ಬಂದ್ಬಿಟ್ಟು ವೆಟ್ಲ್ಯಾಂಡ್ಸ್ಗಳು, ಸ್ವ್ಯಾಂಪ್ಸ್, ಮ್ಯಾಂಗ್ರೋವ್ಸ್ ಮತ್ತೆ ಆಕ್ಸ್ಬೋ ಲೇಕ್ಸ್, ಟೈಡಲ್ ಕ್ರೀಕ್ಸ್, ಮಾರ್ಷಿ ಏರಿಯಾಸ್. ಇದು ಫಿಶಿಂಗ್ ಕ್ಯಾಟಿನ ಹ್ಯಾಬಿಟ್ಯಾಟ್, ಅಂದ್ರೆ ಫಿಶಿಂಗ್ ಕ್ಯಾಟಿನ ಮನೆಗಳಾಗಿ ವರ್ಕ್ ಆಗತ್ತೆ. ಈ ಫಿಶಿಂಗ್ ಕ್ಯಾಟ್ನ ನಾವು ಯಾವ ರೀತಿಯಲ್ಲಿ ಕನ್ಸರ್ವೇಷನ್ ಮಾಡ್ತಿದ್ದೀವಿ ಅಂತ ಹೇಳಿದ್ರೆ IUCN ಅಲ್ಲಿ ವಲ್ನರೇಬಲ್ ಲಿಸ್ಟ್ ಅಲ್ಲಿ ಇಡ್ಲಾಗ್ತಾ ಇದೆ. ಅದೇ ರೀತಿ ಸೈಟ್ಸ್ ಅಲ್ಲಿ ಅಪೆಂಡಿಕ್ಸ್ 2 ಅಲ್ಲಿ ಇಡ್ಲಾಗ್ತಾ ಇದೆ. ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ 1972 ಅಲ್ಲಿ ಸ್ಕೆಡ್ಯೂಲ್ 1 ಅಲ್ಲಿ ಇಟ್ಬಿಟ್ಟು ಫಿಶಿಂಗ್ ಕ್ಯಾಟ್ಗಳನ್ನ ಕನ್ಸರ್ವೇಷನ್ ಮಾಡ್ಲಾಗ್ತಿದೆ. ಸೊ ಈಗ ಕಾಲರಿಂಗ್ ಸಿಸ್ಟಮ್ ನ ತಗೊಂಡ್ಬರ್ತಿರೋದು ಏನಕ್ಕೆ ಅಂದ್ರೆ ಫಿಶಿಂಗ್ ಕ್ಯಾಟ್ಗಳನ್ನ ಮಾನಿಟರಿಂಗ್ ಮಾಡಿ ಕನ್ಸರ್ವೇಷನ್ ಮಾಡೋದಕ್ಕೋಸ್ಕರ ಈ ಒಂದು ಸ್ಟೆಪ್ ಅನ್ನ ವೈಲ್ಡ್ ಲೈಫ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ತಗೋಬರ್ತಾ ಇದೆ. ಸೊ ಇಲ್ಲಿರುವಂತಹ ಕ್ವಶನ್ಗೆ ಉತ್ತರ ಬಂದ್ಬಿಟ್ಟು ಸ್ಕೆಡ್ಯೂಲ್ 1. ಮುಂದಿನ ಪ್ರಶ್ನೆ, ವಾಟ್ ಆರ್ ಬಯೋಡೈವರ್ಸಿಟಿ ಕ್ರೆಡಿಟ್ಸ್? ಜೀವ ವೈವಿಧ್ಯ ಜಮೆಗಳು ಅಂದ್ರೆ ಏನು ಅಂತ ಕೇಳ್ತಾ ಇದ್ದಾರೆ. ಇದಕ್ಕೆ ಪ್ರಾಪರ್ ಆಗಿರೋ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ, ದಟ್ ಈಸ್ ಟ್ರೇಡಬಲ್ ಫಿನಾನ್ಷಿಯಲ್ ಸರ್ಟಿಫಿಕೇಟ್ಸ್ ರಿವಾರ್ಡಿಂಗ್ ಪಾಸಿಟಿವ್ ಬಯೋಡೈವರ್ಸಿಟಿ ಔಟ್ಕಮ್ಸ್. ಅಂದ್ರೆ ಧನಾತ್ಮಕ ಜೀವ ವೈವಿಧ್ಯದ ಫಲಿತಾಂಶಗಳನ್ನು ಪುರಸ್ಕರಿಸುವ ವ್ಯಾಪಾರ ಮಾಡಬಹುದಾದ ಹಣಕಾಸು ಪ್ರಮಾಣ ಪತ್ರಗಳು ಅಂತ ಹೇಳ್ಬಿಟ್ಟು.
ಸೊ ಯಾಕೆ ಬಯೋಡೈವರ್ಸಿಟಿ ಕ್ರೆಡಿಟ್ ನ್ಯೂಸಲ್ಲಿದೆ, ಪ್ರಾಪರ್ ಆಗಿ ಬಯೋಡೈವರ್ಸಿಟಿ ಕ್ರೆಡಿಟ್ ಅಂದ್ರೆ ಏನು ಅಂತ ಹೇಳಿ ನೋಡೋಣ. ರೀಸೆಂಟ್ ಆಗಿ ಒಂದು ರಿಪೋರ್ಟ್ ರಿಲೀಸ್ ಆಗುತ್ತೆ ರಾಯಲ್ ಸೊಸೈಟಿ ಬಿ ಇಂದ. ಸೊ ಅವರ ಕನ್ಸರ್ನ್ ಏನು ಅಂತ ಹೇಳಿದ್ರೆ, ನಾವು ಬಯೋಡೈವರ್ಸಿಟಿಯಿಂದ ಬರುವಂತಹ ಔಟ್ಕಮ್ಸ್ ಏನಿದೆ ಅದನ್ನ ಪ್ರಾಪರ್ ಆಗಿ ಯೂಸ್ ಮಾಡ್ತಾ ಇಲ್ಲ, ಬಯೋಡೈವರ್ಸಿಟಿಯನ್ನ ಕನ್ಸರ್ವೇಷನ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅನ್ನೋದು ಈ ಒಂದು ರಿಪೋರ್ಟ್ನ ಕನ್ಸರ್ನ್ ಆಗಿದೆ. ಸೊ ಏನು ಬಯೋಡೈವರ್ಸಿಟಿ ಕ್ರೆಡಿಟ್, ನಿಮ್ಗೆ ಎಕ್ಸಾಮ್ ಅಲ್ಲಿ ಇದೇ ತರ ಕೇಳ್ತಾರೆ, ವಾಟ್ ಈಸ್ ಬಯೋಡೈವರ್ಸಿಟಿ ಕ್ರೆಡಿಟ್ ಅಂತ. ಡೈರೆಕ್ಟ್ ಡೆಫಿನೇಷನ್ಸ್, ಬಿಕಾಸ್ ಎನ್ವಿರಾನ್ಮೆಂಟಲಿ ನಾವು ಡೈರೆಕ್ಟ್ ಡೆಫಿನೇಷನ್ಸ್ಗಳ ಕ್ವಶನ್ಸ್ಗಳನ್ನ ನಾವು UPSC ಮತ್ತೆ ಬೇರೆ ಎಕ್ಸಾಮ್ಸ್ ಅಲ್ಲೂ ಕೂಡ ನೋಡ್ಬೋದಾಗತ್ತೆ. ಸೊ ಇಲ್ಲಿ ಡೆಫಿನೇಷನ್ ಏನು, ಬಯೋಡೈವರ್ಸಿಟಿ ಕ್ರೆಡಿಟ್ ಅಂದ್ರೆ ಟ್ರೇಡೇಬಲ್ ಫಿನಾನ್ಷಿಯಲ್ ಸರ್ಟಿಫಿಕೇಟ್ಸ್. ಅಂದ್ರೆ ಇದೊಂದು ಸರ್ಟಿಫಿಕೇಟ್ ಏನಕ್ಕೋಸ್ಕರ ಕೊಡ್ತಾ ಇದ್ದಾರೆ, ಟ್ರೇಡ್ನ ಮಾಡೋದಕ್ಕೋಸ್ಕರ ಕೊಡ್ತಾ ಇದ್ದಾರೆ. ಯಾವ ರೀತಿಯಾದಂತಹ ಟ್ರೇಡ್ಗಳನ್ನ ಅಂತ ಹೇಳಿದ್ರೆ, ಪಾಸಿಟಿವ್ ಬಯೋಡೈವರ್ಸಿಟಿ ಔಟ್ಕಮ್ ಬರೋ ರೀತಿಯಾದಂತಹ ಟ್ರೇಡೇಬಲ್ ಫಿನಾನ್ಷಿಯಲ್ ಸರ್ಟಿಫಿಕೇಟ್ಸ್ಗಳನ್ನ ಕೊಡೋದಕ್ಕೆ. ಅಂದ್ರೆ ಬಯೋಡೈವರ್ಸಿಟಿ ಕನ್ಸರ್ವೇಷನ್ನ ಯಾರು ಮಾಡಿರ್ತಾರೆ, ಮತ್ತೆ ರಿಸ್ಟೋರೇಷನ್ನ ಯಾರು ಮಾಡಿರ್ತಾರೆ, ಸ್ಪೀಸಿಸ್ ಪ್ರೊಟೆಕ್ಷನ್ನು, ಎಕೋಸಿಸ್ಟಮ್, ಹ್ಯಾಬಿಟ್ಯಾಟ್ಸು, ಇದೆಲ್ಲದನ್ನು ಪ್ರೊಟೆಕ್ಷನ್ ಮಾಡಿರ್ತಾರಲ್ವಾ, ಅವರಿಗೆ ಈ ಒಂದು ಬಯೋಡೈವರ್ಸಿಟಿ ಕ್ರೆಡಿಟ್ ಅನ್ನುವಂತಹ ಸರ್ಟಿಫಿಕೇಟ್ ಅನ್ನ ಕೊಡ್ಲಾಗತ್ತೆ. ಇದನ್ನ ಕನ್ಮಿಂಗ್ ಮಾಂಟ್ರಿಯಲ್ ಗ್ಲೋಬಲ್ ಬಯೋಡೈವರ್ಸಿಟಿ ಫ್ರೇಮ್ ವರ್ಕ್ ಅಲ್ಲಿ ಟಾರ್ಗೆಟ್ಸ್ಗಳನ್ನ ಇಟ್ಕೊಂಡಿದೀವಿ ಅಲ್ವಾ, 30/30 ಅಚೀವ್ ಮಾಡಬೇಕು, ಈ ತರದೆಲ್ಲ ಅದನ್ನ ನಾವು ರೀಚ್ ಆಗೋದಕ್ಕೆ ಸಪೋರ್ಟ್ ಮಾಡುತ್ತೆ ಅಂತ ಹೇಳಲಾಗಿದೆ. ಮುಂದಿನ ಪ್ರಶ್ನೆ, ವಾಟ್ ಇಸ್ ದ ಪರ್ಮಿಸಬಲ್ 8-hour ಆವರೇಜ್ ಲಿಮಿಟ್ ಫಾರ್ ಗ್ರೌಂಡ್ ಲೆವೆಲ್ ಓಝೋನ್ ಸೆಟ್ ಬೈ ದ ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್. ಸೆಂಟ್ರಲ್ ಪೊಲ್ಯೂಷನ್ ಅಂದ್ರೆ ಕೇಂದ್ರೀಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ನೆಲಮಟ್ಟದ ಓಝೋನ್ಗೆ ಅನುಮತಿಸುವ 8 ಗಂಟೆಗಳ ಸರಾಸರಿ ಮಿತಿ ಎಷ್ಟು ಅಂತ ಕೇಳಿದ್ದಾರೆ. ಓಝೋನು ನಮಗೆ ಟ್ರೋಪೋಸ್ಪಿಯರ್ ಅಲ್ಲಿದ್ರೆ ದಟ್ ಇಸ್ ವೆರಿ ಹಾರ್ಮ್ಫುಲ್, ಅದೇ ಸ್ಟ್ರಾಟೋಸ್ಪಿಯರ್ ಅಲ್ಲಿದ್ರೆ ಗುಡ್ ಓಝೋನ್ ಅಂತ ಕರಿತೀವಿ ಅಲ್ವಾ. ಇಲ್ಲಿ ಗ್ರೌಂಡ್ ಲೆವೆಲ್ ಅಂತ ಕೇಳಿರೋದ್ರಿಂದ ಟ್ರೋಪೋಸ್ಪಿಯರ್ ಅಲ್ಲಿರುವಂತಹ ಓಝೋನ್ ಲಿಮಿಟ್ ಅನ್ನ ಹೇಳಲಾಗ್ತಿದೆ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು 100 ಮೈಕ್ರೋಗ್ರಾಮ್ ಪರ್ ಮೀಟರ್ ಕ್ಯೂಬ್. ಸೊ ಯಾಕೆ ಈ ಓಝೋನ್ ಲೆವೆಲ್ ಅನ್ನೋದು ನ್ಯೂಸ್ ಅಲ್ಲಿದೆ ಅಂತ ಹೇಳಿದ್ರೆ, ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ಲು ಒಂದು ನೋಟಿಸ್ ಅನ್ನ ಇಶ್ಯೂ ಮಾಡಿದೆ ಸೆಂಟ್ರಲ್ ಗವರ್ಮೆಂಟ್ಗೆ. ಸೊ ಹಾಗಾಗಿ ನೀವು NGT ಬಗ್ಗೆ ಕೂಡ ಕ್ವಶನ್ಸ್ಗಳನ್ನ ಕೇಳೋ ಚಾನ್ಸಸ್ ಇರುತ್ತೆ ಇಲ್ಲಿ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಬಂದಿರೋದ್ರಿಂದ. ಸೊ ಯಾವ ಒಂದು ನೋಟಿಸನ್ನ ಇಶ್ಯೂ ಮಾಡಿದೆ ಅಂತ ಹೇಳಿದ್ರೆ, ಓಝೋನ್ ಲೆವೆಲ್ಲು ಎಕ್ಸೀಡ್ ಆಗ್ತಿದೆ, ಅಂದ್ರೆ CPCB ಕೊಟ್ಟಿರುವಂತಹ ಪರ್ಮಿಸಬಲ್ ಲಿಮಿಟ್ಗಿಂತ ಓಝೋನ್ ಲೇಯರ್ ಎಕ್ಸೀಡ್ ಆಗ್ತಿದೆ. ಸೊ ಇದಕ್ಕೆ ಬೇಕಾಗಿರುವಂತಹ ಸ್ಟೆಪ್ಸ್ಗಳನ್ನ ನೀವು ತಗೊಳ್ಬೇಕು ಅಂತ ಹೇಳಿಬಿಟ್ಟು ಈ ಒಂದು ನೋಟಿಸ್ನ ಕೊಟ್ಟಿದೆ. ಸೊ ಹಾಗಾಗಿ ಓಝೋನ್ ಲೆವೆಲ್ ನ್ಯೂಸ್ ಅಲ್ಲಿದೆ. 100 ಮೈಕ್ರೋಗ್ರಾಮ್ ಪರ್ ಮೀಟರ್ ಕ್ಯೂಬ್ಗಿಂತ ಜಾಸ್ತಿ ಇರಬಾರ್ದು ಓಝೋನ್ ಲೆವೆಲ್ಲು CPCB ಕೊಟ್ಟಿರುವಂತಹ ಪರ್ಮಿಸಬಲ್ ಲಿಮಿಟ್ಗಿಂತ. ಇದರಲ್ಲಿ ಬೇರೆ ಬೇರೆ ಪೊಲ್ಯೂಟೆಂಟ್ಸ್ನ ಕೂಡ ಆ್ಯಡ್ ಮಾಡಲಾಗಿದೆ. ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಬೇಕು ಅಂತ ಹೇಳಿದ್ರೆ ನಮ್ಮ ಚಾನೆಲ್ನಲ್ಲಿ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರುವಂತಹ PDF ಡೌನ್ಲೋಡ್ ಮಾಡಿಕೊಂಡು ಅದರಲ್ಲಿ ಕಂಪ್ಲೀಟ್ ಡೀಟೇಲ್ಸ್ನ ನೋಡ್ಕೊಳ್ಳಿ. ಇದಿಷ್ಟು ನಮಗೆ ಎನ್ವಿರಾನ್ಮೆಂಟ್ ರಿಲೇಟೆಡ್. ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.